ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮನಾಸ್ ವ್ಲಾಗ್ಸ್. ನಾನಿವತ್ತು ನವರಾತ್ರಿಯ 5ನೇ ದಿನದ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಸ್ಕಂದ ಮಾತಾ ದೇವಿದು ಪೂಜೆ ಇದೆ. ಅದರಿಂದ ಬೆಳಗ್ಗೆನೇ ಪೂಜೆ ಮಾಡಿದೆ. ಬೆಳಗ್ಗೆನೇ ನೋಡಿ, ನನ್ನ ಹತ್ರ ಹೂವು ಯಾವ ಕಲರ್ ಇದೆಯೋ ಅದೇ ಕಲರ್ ಹೂವು ಮುಡಿಸಿದೆ. ಇವತ್ತು ಆ್ಯಕ್ಚುಲಿ ಗ್ರೀನ್ ಕಲರ್ ಇತ್ತು, ಲೈಟ್ ಗ್ರೀನ್ ಇನ್ನೆಲ್ಲ ಹುಡ್ಕೋದಲ್ವ, ಅದರಿಂದ ರೆಡ್ ಹೂವು ಇತ್ತು, ರೋಸೆಲ್ಲ ಇತ್ತು. ಅದರಿಂದ ರೆಡ್ಡು ಸಾವಂತಿಗೆ ಎಲ್ಲ ಸೇರಿಸಿ ಹೂವು ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ಮೊದಲು ತುಪ್ಪದ ಬತ್ತಿ ಗಂಧಕಲ್ಲಿ ಬೆಳಗಿದ್ದಂತ ತುಪ್ಪದ ಬತ್ತಿ ಬೆಳಗ್ತಾಯಿದ್ದೀನಿ. ಹಾಗೆ ನಾನು ಸಂಜೆ ಪ್ರಸಾದ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೆಳಗ್ಗೆ ಪ್ರಸಾದ ಮಾಡಿ ಇಡಲಿಲ್ಲ. ಒಟ್ಟಿಗೆ ಸಂಜೆ ಪ್ರಸಾದ ಮಾಡಿಕೊಂಡ್ರೆ ಮಕ್ಕಳು ಕೊಡೋಕ್ಕೂ ಸರಿ ಹೋಗುತ್ತೆ ಅಂತ ನೋಡಿ ಪೂಜೆ ಆಯಿತು. ಮಂಗಳಾರತಿ ಎಲ್ಲ ಆಯಿತು. ಇವಾಗ ಅಚ್ಚುಗೆ ಮಂಗಳಾರತಿ ಕೊಡ್ತಾಯಿದ್ದೀನಿ. ನೀವು ಅಂದ್ಕೋಬೋದು, ಏನಪ್ಪ ಇವರು ಬರೀ ನವರಾತ್ರಿ ವೀಡಿಯೋನ ಹಾಕ್ತಿದ್ದಾರೆ ಅಂತ. ನಾನು ನವರಾತ್ರಿ ಮಾಡಿದೆ, ಅದರಿಂದ ನಿಮ್ಮ ಜೊತೆ ನಾನು ಯಾವ ರೀತಿ ನವರಾತ್ರಿ ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಆದ್ದರಿಂದ ನಾನು ನವರಾತ್ರಿ ವೀಡಿಯೋ ಹಾಕ್ತೀನಿ. ನವರಾತ್ರಿ ವೀಡಿಯೋ ಆಗ್ತಿದ್ದಂಗೆ ನನ್ನ ಮಗಂದು ಬರ್ತ್ಡೇ ಇದೆ. ಬರ್ತ್ಡೇ ವ್ಲಾಗ್ ಕೂಡ ಮುಂದೆ ಬರುತ್ತೆ. ಆಯುಧ ಪೂಜೆ ವೀಡಿಯೋ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ಇವೆಂಟ್ ಇದೆ ಅಂತ ಹೇಳಿದ್ದೀನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಅದು ಕೂಡ ಬರುತ್ತೆ. ದಯವಿಟ್ಟು ಯಾರನ್ನೂ ಬೋರ್ ಅಂದ್ಕೋಬೇಡಿ. ನವರಾತ್ರಿ ಒಂದು ವೀಡಿಯೋ ಹಾಕಿ ಮತ್ತೆ ಇವಾಗ 4 ನವರಾತ್ರಿ ಗಂಟನೂ ಹಾಕಿ ಮತ್ತೆ ವೀಡಿಯೋ ಹಾಕಿಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲಲ್ಲ. ಅದಕ್ಕೆ ಕಂಪ್ಲೀಟ್ ಮಾಡಿಬಿಡೋಣ ಅಂದ್ಕೊಂಡು ನವರಾತ್ರಿ ವೀಡಿಯೋ ಫುಲ್ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋದಂಥ ಹೂವು. ಮೇಲ್ಗಡೆ ನಾನೊಂದ್ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಹೀರೆಕಾಯಿ ಗಿಡ, ಬದನೆಕಾಯಿ ಗಿಡ, ಹಾಗೆ ರೋಸ್ ಗಿಡ, ದಾಸವಾಳ ಗಿಡ, ತುಂಬ ಗಿಡ ಇದೆ. ತುಂಬಾ ಗ್ರೀನರಿಯಾಗಿದೆ. ನಾವು ಮೇಲ್ಗಡೆ ಗಾರ್ಡನ್ ಥರನೇ ಮಾಡ್ಕೊಬಿಟ್ಟಿದ್ವಿ. ತುಂಬಾ ಚೆನ್ನಾಗಿದೆ. ಅದೊಂದು ವೀಡಿಯೋ ಮಾಡಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮನೆ ಗಿಡಗಳೆಲ್ಲನೂ ಅದೇ ಗಿಡದ ಹೂವನ್ನು ಮುಡಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಅಮ್ಮ ಕಿತ್ಕೊಬಂದರು, ಅದನ್ನು ಇಡ್ತಾಯಿದ್ದೀನಿ. ಹಾಗೆ ಇದು ಸಂಜೆ ಬೆಳಗ್ಗೆನೇ ಪೂಜೆ ಮಾಡಿದ ನಂತರ ಸಂಜೆ ಸೀರೆ ಹಾಕ್ಕೊಂಡು, ಗ್ರೀನ್ ಕಲರ್ ಇತ್ತು ಅದರಿಂದ ಗ್ರೀನ್ ಕಲರ್ ಸೀರೆ ಹಾಕ್ಕೊಂಡು ನೈವೇದ್ಯಕ್ಕೆ ಅಂತ ಅವಲಕ್ಕಿ ಮಾಡಿದೆ. ಅವಲಕ್ಕಿ ಮಾಡೋ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಅದೇನು ಅವಲಕ್ಕಿ, ಬಾಳೆಹಣ್ಣು, ತೆಂಗಿನಕಾಯಿ ತುರಿ, ಏಲಕ್ಕಿ, ಹಾಗೆ ಹಾಲು, ಹಾಗೆ ಬೆಲ್ಲ ಇಷ್ಟೇ ಅಲ್ವಾ ಹಾಕೋದು. ಅದರಿಂದ ಎಲ್ಲರಿಗೂ ನಾರ್ಮಲಾಗಿ ಗೊತ್ತಿರುತ್ತೆ ಅಂದ್ಕೊಂಡು ಅವಲಕ್ಕಿ ಮಾಡೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ತುಂಬಾ ಚೆನ್ನಾಗಾಗಿತ್ತು. ನಾನು ಸಂಜೆ ಹೊತ್ತು ಮಾಡಿದ್ರೆ ಮಕ್ಕಳೆಲ್ಲ ತಿಂತಾರಲ್ಲ ಅನ್ನೋದು ರೀಸನ್ಗೋಸ್ಕರ ನಾನು ಸಂಜೆ ಹೊತ್ತು ಪ್ರಸಾದ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸಂಜೆ ಹೊತ್ತು ತುಪ್ಪದ ಆರತಿ ಬೆಳಗಿದ ನಂತರ ನಾನು ಕಡ್ಗಮಲ ಸ್ತೋತ್ರ ಓದ್ತೀನಿ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ರಬ್ ಮಾಡಿಕೊಂಡು ಅದಾಗಿದ್ದ ನಂತರ ಕಡ್ಗಮಲ ಸ್ತೋತ್ರ ಓದ್ತೀನಿ. ಪ್ರತಿದಿನ ಕಡ್ಗಮಲ ಸ್ತೋತ್ರ ಓದೋದ್ರಿಂದ ಮನೆಗೂ ಕೂಡ ಒಳ್ಳೆಯದು, ನಮಗೂ ಕೂಡ ಮೆಂಟಲಿನೂ ಕೂಡ ನಮಗೂ ಮೈಂಡ್ ಫ್ರೀ ಆಗುತ್ತೆ. ಅದರಿಂದ ನಾನು ಪ್ರತಿದಿನ ಓದ್ತೀನಿ. ನೆಕ್ಸ್ಟು ನವರಾತ್ರಿ ಮುಗಿದ ನಂತರ ಮಂಗಳವಾರ, ಶುಕ್ರವಾರ 2 ದಿವಸ ಓದ್ತೀನಿ. ಅದು ಸ್ವಲ್ಪ ಇನ್ನೇನು ಗೊತ್ತಾ, ನವರಾತ್ರಿನ ಸ್ವಲ್ಪ ನಿಷ್ಠೆಯಿಂದನೇ ಮಾಡಬೇಕು. ನಾನು 9 ಡೇಸ್ ನಾನ್ ವೆಜ್ ತಿಂದಿರಲಿಲ್ಲ. ಡೈಲಿ ಗುಡಿಸೋದು, ಒರೆಸೋದು, ಆ ರೀತಿ ಫುಲ್ಲು ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಆಗಿರಬೇಕು ಮನೆ. 2 ಟೈಮು ನೀಟಾಗಿ ಪೂಜೆ ಮಾಡಬೇಕು, ಬೆಳಗ್ಗೆ ಸಂಜೆ. ಹಾಗೂ ನನಗೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆನೇ ಮಾಡ್ತಿದ್ದೆ. ಬೆಳಗ್ಗೆ ಸ್ವಲ್ಪ ಕೆಲಸ ಅದು ಏನಾದರೂ ಇತ್ತು ಅಂತ ಹೇಳಿದ್ರೆ ಸಂಜೆನೇ ಒಟ್ಟಿಗೆ ಮಾಡ್ಕೊಳ್ತಿದ್ದೆ. ಇವಾಗ ನಾನು ಬುಕ್ ಓದಿದ ನಂತರ ಹುಡುಗರು ಎಲ್ಲರಿಗೂ ಪ್ರಸಾದ ಕೊಡ್ತೀನಿ. ಏನು ಗೊತ್ತಾ, ನೀವು ಮಾಡಿರೋ ಪ್ರಸಾದ ಮಕ್ಕಳಿಗೆಲ್ಲ ಕೊಟ್ಟರೆ ಅದು ಸಾರ್ಥಕ ಆಗೋದು. ಮಾಡಿಕೊಂಡು ಸುಮ್ಮನೆ ಮನೇಲಿ ಇಟ್ಕೊಂಡ್ರೆ ಆಗಲ್ಲ.
ಇಲ್ಲ ಒಟ್ಟು ಜೇನು ಪಾಕಲ ಮತ್ತೆ ಜೋರ ಕುಂತಿರೋ ಜೋರೆ ಜೋರೆ ಕುಂತಿರೋ ಜೋರೆ ಕುಂತಿರೋ ಮತ್ತೆ ದೇವ್ರ ಮೇಲೆ ನಿಲ್ವಾ ಮತ್ತೆ ಆಪತ್ತ ಹಾಕೊಂಡಿದ್ರು ಹಿಂಗ ಬರಬೇಕು ಇಲ್ಲಿ ಅಮ್ಮ ಇತ್ತೆ ಎಂತಲ್ಲ ನಾನು ಕೇಳ್ತಾನೆ ಮನೆ ಎತ್ಕೊಂಡು ಖುಷಿ ಅಂತಿದ್ದಾರೆ ಸ್ವಲ್ಪ ಖುಷಿಲು ಗಾನ ತಿಂತಾರೆ ತಾಳ ಬಿಜಿ ಕಾಣಬು ಗಾನ ವಿಮಾನ ಗಾನ ಕಾಣಬು ಅತ್ತೆ ಹಾಕ್ತಿದ್ದೆ ಟೊಮೆಟೊ ಕೊಡಿ ಹಾಕೋ ಖುಷಿ ಪಡೋ ಬಟ್ಲ ಕೊಟ್ಟು ಕೊಡೋದು ಕೊಡೋ ಬಟ್ಲು ಮೊದಲು ಸ್ವಲ್ಪ ನೀರು ಹಾಕೋಬೇಕು ಒಂದು ಸ್ವಲ್ಪ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ನೀರು ಹಾಕೋಬೇಕು ಅದಾಗಿದ ನಂತರ ವೀಳ್ಯದೆಲೆ ನನ್ನ ಹತ್ರ ಫ್ರೆಶ್ ವೀಳ್ಯದೆಲೆ ಇರಲಿಲ್ಲ ಸದ್ಯಕ್ಕೆ ಇದೇ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಸಿಕ್ಕಿತ್ತು ಯಾವುದಿತ್ತು ಅದನ್ನಂತೂ ನೆನೆ ಒಂದು 4 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಚಕ್ಕೆ ಒಂದು 5 ಲವಂಗ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಮೆಣಸು ಕೂಡ ಹಾಕೋಬೋದು ಸೊ ಇಷ್ಟನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಕುದಿ ಬರಿಸ್ಬೇಕು ಇಷ್ಟನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಕುದಿ ಬರಿಸ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಏನು ಗೊತ್ತಾ ಶುಂಠಿ ಸ್ವಲ್ಪ ಜಾಸ್ತಿ ಹಾಕೋದು ಯಾಕೆಂದರೆ ಶುಂಠಿಲಿ ಕೆಂಪು ಕೂಡ ತುಂಬ ಜಾಸ್ತಿ ಇರುತ್ತೆ ಅದರಿಂದ ಶುಂಠಿ ಜಾಸ್ತಿ ಹಾಕೋದು ಚಕ್ಕೆ ನಿಮಗೆ ಆಪ್ಷನಲ್ ನಾನು ಮೆಣಸು ಕೂಡ ಹಾಕೋಬಹುದು ಅಂದರೆ ಇದೇ ಸ್ವಲ್ಪ ಜಾಸ್ತಿ ಖಾರ ಇರುತ್ತಲ್ವ ಶುಂಠಿ ಬೆಳ್ಳುಳ್ಳಿ ಲವಂಗ ಇದೆ ಸ್ವಲ್ಪ ಹೆವಿ ಖಾರ ಇರೋದ್ರಿಂದ ನಾನು ಮೆಣಸು ಸ್ಕಿಪ್ ಮಾಡಿಕೊಂಡೆ ನೀವು ಬೇಕಿದ್ರೆ ಮೆಣಸು ಕೂಡ ಹಾಕೋಬೋದು ಇಷ್ಟು ನಾವು ಉಪ್ಪು ಹಾಕೋದಕ್ಕೆ ಹೋಗ್ಬಾರ್ದು ಇಷ್ಟು ಅದು ಬಿಸಿ ಬಿಸಿ ಇರುವಾಗಲೇ ಖಾರವಾಗಿ ಕುಡಿಬೇಕು ನವರಾತ್ರಿ ಇರೋದ್ರಿಂದ ಮೊಟ್ಟೆ ಕಬಾಬ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಅದರಿಂದ ಬರೀ ಅನ್ನ ಸಾಂಬಾರು ಅಷ್ಟೇ ಕಷಾಯ ಅಂದರೆ ತುಂಬಾ ಕೆಮ್ಮಿಕ್ ನನಗೆ ಅದರಿಂದ ನಾನು ಕಷಾಯ ಮಾಡ್ತಾಯಿದ್ದೀನಿ ಇದಕ್ಕೆ ವೀಳ್ಯದೆಲೆ ಬೆಳ್ಳುಳ್ಳಿ ಶುಂಠಿ ಲವಂಗ ಹಾಗೆ ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನಿಮಗೆ ತುಳಸಿ ಜಾಸ್ತಿ ಎಲ್ಲರೂ ಸಿಕ್ಕಿದ್ರೆ ತುಳಸಿನೂ ಹಾಕಿ ಬೇಗ ಕಮ್ಮಿ ಆಗುತ್ತೆ ನಾನು ಸ್ವಲ್ಪ ಲೇಟಾಗಿ ನೆನೆಸ್ಕೊಂಡೆ ತುಳಸಿ ಹಾಕಬೇಕು ಅಂತ ಕಷಾಯ ಮಾಡಬೇಕು ಅಂತ ಅಷ್ಟೊತ್ತಾಗಲೇ ಕತ್ಲೆ ಆಗಿಬಿಟ್ಟಿರೋ ನೋಡ್ತಾ ಇರ್ಬೋದು ಕತ್ಲೆ ಆಗಿಬಿಟ್ಟಿದೆ ಕತ್ಲೆಯಲ್ಲಿ ತುಳಸಿ ಕೀಳಬಾರ್ದು ಅಂತಾರೆ ಅದರಿಂದ ನಾನು ತುಳಸಿ ಕೀಳೋಕೆ ಹೋಗಿಲ್ಲ ಬೆಳಗ್ಗೆನೇ ಎತ್ಕೊಂಡು ತುಳಸಿ ಕಿತ್ಕೊಂಡು ನಾನು ಬೆಳಗ್ಗೆನೇ ಮಾಡ್ತೀನಿ ಊಟ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಕುಡಿದ್ರೆ ರಿಲೀಫ್ ಅನಿಸುತ್ತೆ ಊಟ ಮಾಡೋದಕ್ಕೂ ಕೂಡ ಇದು ಗ್ಯಾಪ್ ಬಿಡ್ತಿಲ್ಲ ಕೆಮ್ಮು ನನಗೆ ಅದರಿಂದ ಸ್ವಲ್ಪ ಚೆನ್ನಾಗಿ ಕುದೀತಿದೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ ಜಾಸ್ತಿ ಅಂದರೆ ನೋಡಿ ಈ ರೀತಿ ಈ ಗ್ಲಾಸ್ ಇರುತ್ತಲ್ಲ ಒಂದು ಅರ್ಧ ನೀರು ಹಾಕ್ಕೊಂಡ್ರೆ ಅದು ಕುದ್ದು ಇಷ್ಟು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಆವಾಗಲೇ ಅದಕ್ಕೆಲ್ಲ ಫ್ಲೇವರ್ ಬಿಡೋದು ಚೆನ್ನಾಗಿ ಆಗಿರುತ್ತೆ ಅನ್ಕೋತೀನಿ ಸ್ವಲ್ಪ ಅಷ್ಟೇ ಜಾಸ್ತಿ ಆಗುತ್ತೆ
ಇಲ್ಲಿ ಸ್ವಲ್ಪ ಬೇಗ ಹೋಗಲಿ ಅಷ್ಟೇ. ನೋಡಿ ಕಷಾಯ ರಿಲೀಫ್ ಆಗ್ತೈತೆ. ಶುಂಠಿ ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಬೇಗ ಹೋಗಲಿ ಅಂತ ನಾನು ಸ್ವಲ್ಪ ಜಾಸ್ತಿ ಶುಂಠಿ ಹಾಕ್ತೆ. ನಿಮಗೆ ಶುಂಠಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಹಾಕೋಬೋದು, ಸ್ವಲ್ಪ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಪೀಸ್ ಹಾಕ್ಕೊಂಡು ಸಾಕು. ಸೊ ಗೈಸ್ ನೋಡಿದ್ರಲ್ಲ, ಇವತ್ತಿನ ಡೇ ಮುಗೀತು. ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ಡೇ ಮುಗೀತು. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ ಇನ್ನೊಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಾನೇನಾದರೂ ತಪ್ಪಾಗಿ ಏನಾದರೂ ಮಾತಾಡೋದಾಗಿರ್ಬೋದು ಅಥವಾ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ.